ಸ್ವಾಮಿಯೇ ಶರಣಮಯ್ಯಪ್ಪ. ಮಾಲೆಯನ್ನು ಧಾರಣೆ ಮಾಡೋದಕ್ಕಿಂತ ಮುಂಚೆ ಪಾಲಿಸಬೇಕಾದಂಥ ಕೆಲವು ನಿಯಮಗಳು. ತುಂಬ ಗೊಂದಲ ಇರುತ್ತೆ. ಹೆಂಗೆ, ಏನು, ಯಾವ ರೀತಿ, ಏನು ಮಾಡಬೇಕು, ಇದು ತುಂಬ ಗೊಂದಲ. ಪ್ರಥಮವಾಗಿ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಪಡಿಬೇಕು ಮಾಲೆಯನ್ನು ಧಾರಣೆಯನ್ನು ಮಾಡೋಕ್ಕಿಂತ ಮುಂಚೆ. ಎರಡನೇದಾಗಿ ಅವರೇನಾದರೂ ವಿವಾಹವಾಗಿದ್ದರೆ ಅವರ ಪತ್ನಿಯ ಒಂದು ಅನುಮತಿಯನ್ನು ಸಹಿತ ಪಡಿಬೇಕು. ಅಂತಃಶುದ್ಧೀಕರಣ ಅಂದರೆ ಮಾಲೆಯನ್ನು ಧಾರಣೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು 4-5 ದಿನ, ಒಂದು 3-4 ದಿನ ಆಗಿರ್ಬೋದು, ಒಂದು ಮುಂಚಿತವಾಗಿ ಆ ಒಂದು ಸಿದ್ಧತೆ ಯಾವ ರೀತಿಯಾಗಿ ಅಂದರೆ ಆ ಮಾಲೆಯನ್ನು ಧಾರಣೆ ಮಾಡಿದಾಗ ಯಾವ ರೀತಿಯಾಗಿ ನಾವು ಇರ್ತೀವೋ, ಆಹಾರ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದು ಸಹಿತ ಅವರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. 4ನೇದಾಗಿ ವಿಶೇಷವಾಗಿ ಯಾರತ್ರ ಹೋಗಿ ಮಾಲೆಯನ್ನು ಧಾರಣೆಯನ್ನು ಮಾಡಿಕೊಳ್ಬೇಕು, ಯಾವ ಗುರುಸ್ವಾಮಿಗಳ ಹತ್ರ ಹೋಗಿ ತಾವು ಮಾಲೆಯನ್ನು ಧಾರಣೆಯನ್ನು ಮಾಡಿಕೊಳ್ಬೇಕು ಅಂತ ತಾವು ಸಂಕಲ್ಪ ಮಾಡಿರ್ತೀರೋ ಅವ್ರ ಹತ್ರ ಒಂದು ದಿನ ಮುಂಚೆ ಹೋಗಿ ತಾವು ಧಾರಣೆ ಮಾಡಿಕೊಳ್ಳೋಕ್ಕೆ ಉಪಯೋಗಿಸುವಂಥ ಮಾಲೆಯನ್ನು ಅವ್ರ ಕೈಗೆ ಕೊಟ್ಟು ಗುರುಗಳ ಒಂದು ಪಾದಗಳಿಗೆ ನಮಸ್ಕರಿಸಿ, ನಾಳೆ ನಾನು ಮಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಗುರುಗಳೇ ಅಂತ ಹೇಳಿದಾಗ ಆ ಗುರುಸ್ವಾಮಿಯವರು ಆ ಒಂದು ಮಾಲೆಯನ್ನು ದೇವರ ಹತ್ರ ಅವತ್ತು ಒಂದಿನ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಶಬರಿಮಲೆ ವಾಸನ ಅಯ್ಯಪ್ಪ ಸ್ವಾಮಿಯ ಒಂದು ಮಾಲೆಯನ್ನು ಧಾರಣೆಯನ್ನು ಮಾಡೋದ್ರಿಂದ ತುಂಬಾ ಫಲ. ಸ್ವಾಮಿಯೇ ಶರಣಮಯ್ಯಪ್ಪ.